ಘರ್ಕುಲ್ ಮಸಾಲಾ ರುಚಿ ಮತ್ತು ಸ್ವಾದಿಷ್ಟದ ಪ್ರೀತಿಯ ಸಂಗಮ. ಕಾಂಗ್ರೆಸ್ ಸಿಎಂ ಹುದ್ದೆಗೆ ಅಧಿಕಾರ ಹಂಚಿಕೆ ಒಪ್ಪಂದ ನಡೆದಿರುವುದು ನಿಜಾನಾ? ಮೊದಲು ನಿಜ ಅಂತ ಹೇಳಿಕೆ ಉಲ್ಟಾ ಹೊಡೆದಿದ್ಯಾಕೆ ಸಚಿವ ಮುನಿಯಪ್ಪ? ಈ ಸುದ್ದಿಯನ್ನು ನೋಡೋಣ. ಒಪ್ಪಂದ ಸಮರ ನ್ಯೂಸ್ ಟಾಪ್ 9 ನಲ್ಲಿ. ಬಿಜೆಪಿಯಲ್ಲಿ ಪಣಪಡಿದಾಟ ದೊಡ್ಡ ಸದ್ದು ಮಾಡ್ತಿದ್ರೆ, ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಸೀಟ್ ಹಂಚಿಕೆಯ ಒಪ್ಪಂದವಾಗಿದೆ ಎಂಬ ವಿಚಾರ ಭರ್ಜರಿ ಸೌಂಡ್ ಮಾಡ್ತಿದೆ. ಸಚಿವ ಕೆಎಚ್ ಮುನಿಯಪ್ಪ ಡಿಕೆಶಿ ಹೇಳಿದಂತೆ ಅಧಿಕಾರ ಹಂಚಿಕೆ ಒಪ್ಪಂದ ನಿಜವೆಂದು ಬಾಂಬ್ ಸಿಡಿಸಿದ್ರು. ಕೈ ನಾಯಕರಿಂದಲೇ ಹೊರಬಿದ್ದ ಅಧಿಕಾರ ಹಂಚಿಕೆ ಒಪ್ಪಂದದ ಹೇಳಿಕೆ ಕಾಂಗ್ರೆಸ್ನಲ್ಲಿ ಕಂಪನ ಸೃಷ್ಟಿಸಿದೆ. 2.5 ವರ್ಷ ಅಂತ ತೀರ್ಮಾನ ಆಗಿದೆ ಅನ್ನೋ ವಿಷಯವನ್ನು ಪತ್ರಿಕೆಯಲ್ಲಿ ಪ್ರಕಟವಾಗಿದೆ. ನನಗೆ ಆಶ್ಚರ್ಯ ಆಯಿತು. ನಾನು ಈ ಸಬ್ಜೆಕ್ಟ್ನಲ್ಲಿ ಇದನ್ನ ಮಾತಾಡಿಲ್ಲ. ಸಚಿವ ಮುನಿಯಪ್ಪ ಹೇಳಿಕೆ ಅಧಿಕಾರ ಒಪ್ಪಂದ ಹಂಚಿಕೆ ಗೊಂದಲಕ್ಕೆ ಸಿಎಂ ಮತ್ತು ಡಿಸಿಎಂ ಮತ್ತೊಮ್ಮೆ ಖುದ್ದು ತೆರೆ ಎಳೆದಿದ್ದಾರೆ. ಚಾಮರಾಜನಗರದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ನನ್ನ ಸೀಟು ಗಟ್ಟಿಯಾಗಿದೆ ಅಂತ ಪುನರುಚ್ಚರಿಸಿದ್ದಾರೆ. ಒಂದು 20 ಸಾರಿ ಬಂದಿರಬೇಕು ಚಾಮರಾಜನಗರಕ್ಕೆ. ನಾನು ಮುಖ್ಯಮಂತ್ರಿ ಸ್ಥಾನ ಹೋಗೋದ್ರ ಬದಲು ಅದು ಇನ್ನೂ ಗಟ್ಟಿಯಾಯಿತು. ನನ್ನ ಸೀಟು ಗಟ್ಟಿಯಾಗಿದೆ ಅಂತ ಹೇಳುತ್ತಲೇ ಸಿಎಂ ಸಿದ್ದರಾಮಯ್ಯ ಮತ್ತೊಂದು ಅಚ್ಚರಿಯ ಹೇಳಿಕೆ ನೀಡಿದ್ದಾರೆ. ನಾನು ರಾಜಕೀಯ ಕೊನೆಗಾಲದಲ್ಲಿ ಇದ್ದೇನೆ ಅಂತ ಹೇಳಿರೋದು ಕುತೂಹಲಕ್ಕೆ ಕಾರಣವಾಗಿದೆ. ನಾನು ಈಗ ರಾಜಕೀಯ ಕೊನೆಗಾಲದಲ್ಲಿದ್ದೀನಯ್ಯ. ನಾನು ಈಗ ರಾಜಕೀಯ ಕೊನೆಗಾಲದಲ್ಲಿದ್ದೀನಯ್ಯ. ಮುನಿಯಪ್ಪ ಹೇಳಿಕೆ ವಿಚಾರವಾಗಿ ಬೆಂಗಳೂರಿನಲ್ಲಿ ಪ್ರತಿಕ್ರಿಯಿಸಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ನೋ ಕ್ವೆಶ್ಚನ್ ಆಫ್ ಒಪ್ಪಂದ ಅಂತ ಖಡಕ್ ಆಗಿ ಹೇಳಿದ್ದಾರೆ. ಯಾರು ಒಪ್ಪಂದದ ಬಗ್ಗೆ ಮಾತನಾಡುವಂತಿಲ್ಲ. ಕೆಲವೊಂದನ್ನ ರಾಜಕೀಯವಾಗಿ ಕೆಲಸ ಮಾಡ್ತಿದ್ದೇವೆ. ಸಿಎಂ ಹಾಗೂ ನನಗೂ ಕೆಲವು ಕೆಲಸ ವಹಿಸಿದ್ದಾರೆ. ಆ ಕೆಲಸವನ್ನ ನಾವು ಮಾಡುತ್ತಿದ್ದೇವೆ ಅಂತ ಹೇಳಿದ್ದಾರೆ. ಸೂತ್ರದ ಬಗ್ಗೆ ನಾನು ಎಲ್ಲೂ ಮಾತಾಡಿಲ್ಲ, ಯಾವುದೂ ಇಲ್ಲ. ನಾನು ನ್ಯಾಷನಲ್ ಚಾನೆಲ್ ಹೇಳಿದ್ದೇನೆ, ಕಬ್ಟು ಸಂಬಂಧ ಆಯ್ತು. ನನಗೆ ಸಿಎಂ ಕೆಲವು ಜವಾಬ್ದಾರಿ ವಹಿಸಿದ್ದಾರೆ, ನನಗೆ ಕೆಲವು ಜವಾಬ್ದಾರಿ ವಹಿಸಿದ್ದಾರೆ. ನಾನು ಅದ್ರ ಪ್ರಕಾರ ಅದು ಕೆಲಸ ಮಾಡ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಅಧಿಕಾರ ಹಂಚಿಕೆ ಒಪ್ಪಂದ ಆಗಿರೋದು ನಿಜ ಅಂತ ಹೇಳಿದ್ದ ಮುನಿಯಪ್ಪ ಇದೀಗ ಹೇಳಿಕೆ ಬದಲಿಸಿದ್ದಾರೆ. ಅಧಿಕಾರ ಹಂಚಿಕೆಯ ಬಗ್ಗೆ ನಾನು ಮಾತನಾಡಿಲ್ಲ. ಸಿಎಂ ಹಾಸನದಲ್ಲಿ ಹೇಳಿದ್ದು ಕರೆಕ್ಟ್ ಆಗಿದೆ ಅಂತ ಹೇಳಿದ್ದೇನೆ. ಉಳಿದ ವಿಷಯಗಳು ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ. ನಾನು ಈ ಸಬ್ಜೆಕ್ಟ್ನಲ್ಲಿ ಇದನ್ನ ಮಾತಾಡಿಲ್ಲ. ನಾನು ಕೇಳಿದ್ದು ಅವ್ರು ಏನು ಹಾಸನದಲ್ಲಿ ಹೇಳಿದ್ರು ಅದು ಕರೆಕ್ಟ್ ಆಗಿದೆ ಅಂತ ಹೇಳಿದ್ದೀನಿ. ಈಗೂ ಹೇಳ್ತೀನಿ, ಮುಖ್ಯ ವಿಷಯಗಳು ಹೈಕಮಾಂಡ್ಗೆ ಬಿಟ್ಟಿದ್ದು. ಭ್ರಷ್ಟಾಚಾರಕ್ಕೆ ಸಿಎಂ ಸಿದ್ದರಾಮಯ್ಯ ಬೆಂಬಲ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಜೆಡಿಎಸ್ನವರು ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ಸಚಿವ ಮಹದೇವಪ್ಪ ಹೇಳಿದ್ದಾರೆ. ಅಪಪ್ರಚಾರ ಮಾಡುವವರಿಗೆ ತಕ್ಕ ಪಾಠವನ್ನ ಕಲಿಸಬೇಕು. ಸಿದ್ದರಾಮಯ್ಯಗೆ ಮಸಿ ಬೆಳೆದು ಪಿತೂರಿ ಮಾಡ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಸರ್ಕಾರವನ್ನ ಅಲ್ಲಾಡಿಸಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಬೆಂಬಲದಿಂದ ಸಿದ್ದರಾಮಯ್ಯನವರ ಸರ್ಕಾರ ಮತ್ತು ಸಿದ್ದರಾಮಯ್ಯನವರು ಇನ್ನು ಉಳಿದಿರ್ತಕ್ಕಂಥ ಅವಧಿಗೆ ಮುಖ್ಯಮಂತ್ರಿಯಾಗಿ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಯ ಜೊತೆಗೆ ಅಧಿಕಾರ ಹಂಚಿಕೆ ಬಗ್ಗೆ ಸಚಿವ ಮುನಿಯಪ್ಪ ಹೇಳಿಕೆ ಬಗ್ಗೆ ತಮಗೆ ಗೊತ್ತಿಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಯಾವ ಮೂಲಗಳ ಮಾಹಿತಿಯಿಂದ ಮಾತನಾಡ್ತಾರೋ ಗೊತ್ತಿಲ್ಲ. ನನಗಿಂತ ಹೆಚ್ಚಿನ ಮಾಹಿತಿ ಮುನಿಯಪ್ಪಗೆ ಗೊತ್ತಿರಬಹುದು. ಅಂತಿಮವಾಗಿ ಹೈಕಮಾಂಡ್ ಎಲ್ಲವನ್ನ ನೋಡಿಕೊಳ್ತದೆ ಅಂತ ಹೇಳಿದ್ದಾರೆ. ಮುನಿಯಪ್ಪನವ್ರಿಗೆ ಅವರು ಗೊತ್ತಿರ್ಬೋದು, ನನಗಿನ್ನ ಹೆಚ್ಚಾಗಿ ಮುನಿಯಪ್ಪನವರಿಗೆ ಮಾಹಿತಿ ಇರ್ಬೋದು ಅಂತ ಅನ್ಕೊಳ್ತೀನಿ. ಅದು ಅಧ್ಯಕ್ಷರು, ಮುಖ್ಯಮಂತ್ರಿಗಳು, ಹೈಕಮಾಂಡು ಎಲ್ಲ ಅವರೆಲ್ಲ ಇದ್ದಾರೆ. ಅಧಿಕಾರ ಹಂಚಿಕೆ ಒಪ್ಪಂದ ಬಗ್ಗೆ ಸಿಎಂ ಡಿಸಿಎಂಗೆ ಕೇಳಿ, ಅವರಿಂದಲೇ ಸ್ಪಷ್ಟ ಉತ್ತರ ಸಿಗಬಹುದು ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತನಾಡಿದ ಅವರು, ನನಗೆ ಕೇಳಿದ್ರೆ ನಾನು ಆ ಬಗ್ಗೆ ಉತ್ತರಿಸಲು ಆಗದು ಅಂತ ಹೇಳಿದ್ದಾರೆ. ನೀವು ಪಾರ್ಟಿ ಎಲ್ಲರ ಪಾರ್ಟಿ ಕೇಳಿದ್ರೆ ನಮ್ಗೆ ಕಷ್ಟ. ಈಗ ಸಿಎಂ ಅವರೇ ಅದಕ್ಕೆ ಉತ್ತರ ಕೊಡಬೇಕು. ಅವ್ರು ಕೊಟ್ಟರೆ ಅದಕ್ಕೆ ಒಂದು ಬೆಲೆ ಇರ್ತದೆ. ನಾವು ಹೇಳಿದ್ರಿಂದ ನಮ್ಗೆ ಯಾವುದೇ ವಿಷಯ ಗೊತ್ತಿಲ್ಲದೆ ಹೇಳಿದ್ರೆ ಗೊಂದಲ ಆಗ್ತದೆ. ಡಿಕೆ ರನ್ನ ನಾನು ಬಹಳ ಹತ್ತಿರದಿಂದ ನೋಡಿದ್ದೇನೆ. ಅವರು ಸರಳ ವ್ಯಕ್ತಿ. ಹಿಂದೆ ನನ್ನನ್ನ ಕಾಂಗ್ರೆಸ್ಗೆ ಕರೆದಿದ್ರು. ಆಗ್ಲೇ ಕಾಂಗ್ರೆಸ್ಗೆ ಹೋಗಿದ್ರೆ
ಸ್ಥಿತಿ ಇನ್ನು ಒಳ್ಳೆಯದಾಗಿರ್ತಿತ್ತೇನೋ ಎಂದು ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಸಿಎಂ ಆಗೋ ಮೊದಲೇ ರಾಷ್ಟ್ರೀಯ ಮಟ್ಟದಲ್ಲಿ ಡಿಕೆ ಅವರು ಬೆಳೆದಿದ್ದಾರೆ ಅಂತ ಬಣ್ಣಿಸಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಜೊತೆ ನೀವು ಇಷ್ಟೆಲ್ಲ ದೊಡ್ಡ ಶಕ್ತಿ, ಇಷ್ಟೆಲ್ಲ ರಾಜ್ಯ ಮಟ್ಟದಲ್ಲಿ ಒಬ್ಬ ನಾಯಕರಾಗಿದ್ದೀರಾ. ಈ ರಾಷ್ಟ್ರದಲ್ಲೂ ಸಹ ಮುಖ್ಯಮಂತ್ರಿ ಆಗೋದ್ಕಿಂತ ಮುಂಚಿತವಾಗಿ ಇಡೀ ರಾಷ್ಟ್ರದಲ್ಲಿ ಪ್ರತಿ ರಾಜ್ಯದಲ್ಲಿ ಗುರುತಿಸುವಂತ ಮಟ್ಟಕ್ಕೆ ಬೆಳೆದಿರೋದು ನೀವು ಒಬ್ಬರೇನೆ. ಎಲ್ಲರೂ ಮುಖ್ಯಮಂತ್ರಿ ಆದ ಮೇಲೆ ಅವರಿಗೆ ಪರಿಚಯ ಆಗ್ತಿದ್ರೇನೋ.